केंद्र सरकार ने तुमकुर जिले की लाइफलाइन यत्तेना होल सिंचाई प्रोजेक्ट पर ऐतराज जताया है। तुमकुर जिले के सभी तालुकों के प्रतिनिधि गुरुवार 18 तारीख को सुबह 10 बजे यत्तेना होल ऑफिस जाएंगे। मुरलीधर हल्पा का बयान आज एक प्राइवेट होटल में हुई मीटिंग में बोलते हुए मुरलीधर ने कहा कि ये यत्तेना हॉल सिंचाई प्रोजेक्ट के बारे में पता लगाने और केंद्र सरकार का क्या प्लान है, क्या रुकावटें आ रही है। यत्तेना होल सिंचाई प्रोजेक्ट के बारे में अधिकारियों से सवाल पूछने, यह समझने के लिए कि असल में क्या हुआ और आपके केंद्र सरकार को क्या जवाब दिया है, ये जानने के लिए जिले के सभी नेता यत्तेना हॉल ऑफिस जा रहे हैं। आज हुई मीटिंग में मुरलीधर हल्पा, पूर्व एमएलए शफी मोहम्मद, कांग्रेस पार्टी के जिला अध्यक्ष चंद्रशेखर गौड़ा, गोविंद राजू, डीएसएस नेता पीएन रमैया और अन्य सहित जिले के सभी तालुकों के नेता मौजूद थे। ओके सर। ನಮ್ಮ ಜಿಲ್ಲೆಗೆ ಅಂತರ್ಜಲ ವೃದ್ಧಿ ಆಗೋದಕ್ಕೆ, ಕೆರೆ ಕಟ್ಟೆ ತುಂಬಿಸಲಿಕ್ಕೆ, ಕುಡಿಯೋ ನೀರಿಗೆ ಅತ್ಯವಶ್ಯಕವಾಗಿ ನಮ್ಮೆಲ್ಲ ಹಿರಿಯರು ಮಾಡಿದಂಥ ಶ್ರಮದಿಂದ ಈಗ ಅಪ್ಪರ್ ಭದ್ರಾ ಪ್ರಾಜೆಕ್ಟು, ಹೇಮಾವತಿ, ಹಾಗೆ ಇತ್ತೀಚೆಗೆ ಎತ್ತಿನಹೊಳೆ ನೀರಾವರಿ ಯೋಜನೆಗಳು ಈಗ ಫಲಪ್ರದ ಆಗ್ತಾ ಇದೆ. ಈಗ ಎತ್ತಿನಹೊಳೆಗೆ ಕಂಟಕ ಉಂಟಾಗಿದೆ. ಅದಕ್ಕೆ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳು ಮಾಡ್ತಾ ಇರೋದರಿಂದ ಇದರ ವಾಸ್ತವಾಂಶ ಏನು, ಯಾಕೆ ತೊಂದರೆಗಳಾಗ್ತಿದ್ದಾವೆ, ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕೆ ಕೇಂದ್ರ ಸರ್ಕಾರದವರು ಕೇಳ್ತಿದ್ದಾರೆ, ಸಮಿತಿಗಳು ಏನಕ್ಕೆ ಇಲ್ಲಿಗೆ ಭೇಟಿ ಕೊಡ್ತಿದ್ದಾರೆ ಅಂತೇಳಿ ಸರಿಯಾದ ಮಾಹಿತಿ ತಗೊಳ್ಳೋದಕ್ಕೆ ನಾವುಗಳೆಲ್ಲರೂ ಸಾಮಾನ್ಯ ಜನರು ಹಾಗೂ ರೈತರೊಂದಿಗೆ ನಾಳೆ ಗುರುವಾರ ಎತ್ತಿನಹೊಳೆ ಹೇಮಾವತಿ ಕಚೇರಿಗೆ 10:30ಗೆ ಭೇಟಿ ಕೊಡ್ತಾ ಇದ್ದೀವಿ. ಈಗಾಗಲೇ ಇದೆಲ್ಲ ವಿಷಯ ಬಿಸಿ ಕಾವು ಏರಿದ ತಕ್ಷಣವೇ ಕೇಂದ್ರ ಸರ್ಕಾರದವರೇ ಇಲ್ಲಿಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಡೆಲ್ಲಿಗೆ ಬರಲಿಕ್ಕೆ ಹೇಳಿದ್ದಾರೆ. ಅಧಿಕಾರಿಗಳೀಗ ಡೆಲ್ಲಿಗೆ ದೌಡಾಯಿಸಿದ್ದಾರೆ. ನಿನ್ನೆ ಇವತ್ತು ಸಾಯಂಕಾಲ ವಾಪಸ್ ಬಂದು ನಾಳೆ ಅದೇನು ಮಾಹಿತಿ ಅಂತೇಳಿ ನಮಗೆಲ್ಲರಿಗೂ ಸ್ಪಷ್ಟನೆ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ನಾಳೆ ಸಮಯನ ನಿಗದಿ ಮಾಡಿದ್ದಾರೆ 10:30ಗೆ ಗುರುವಾರ 18ನೇ ತಾರೀಕು. ತಾವುಗಳೆಲ್ಲರೂ ತಾಯಂದರು, ರೈತರು, ಜನಸಾಮಾನ್ಯರು ತಾವೆಲ್ಲರೂ ಹೇಮಾವತಿ ಎತ್ತಿನಹೊಳೆ ಕಚೇರಿ ಕುಣಿಗಲ್ ರಸ್ತೆಗೆ ಬನ್ನಿ. ಅಧಿಕಾರಿಗಳು ಏನೀಗ ಡೆಲ್ಲಿಯಿಂದ ಮಾಹಿತಿ ಹೊತ್ತು ಬಂದಿದ್ದಾರೆ ಅಲ್ಲಿಗೆ ಹೋಗಿ ಅರ್ಜೆಂಟಾಗಿ ಹೇಳಿ ಕಳಿಸಿದ್ದಕ್ಕೆ ಅದನ್ನು ಸ್ಪಷ್ಟವಾದ ಮಾಹಿತಿನ ತಗೊಳ್ಳೋಣ ಅಂತೇಳಿ ಈ ಮುಖಾಂತರ ಕೋರ್ಲಿಕ್ಕೆ ಬಯಸ್ತೇನೆ. ಹಾಗೆಯೇ ಇವತ್ತೆಲ್ಲ ಮುಖಂಡರು ಇವತ್ತಿಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಇಲ್ಲಿಗೆ ಆಗಮಿಸಿದರು. ನಮ್ಮ ಕೆಂಚಮಾರಯ್ಯನವರು, ಗೋವಿಂದ ರಾಜು ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಹಾಗೆಯೇ ಮಾಜಿ ಶಾಸಕರಾದಂಥ ಗಂಗಮ್ಮಯ್ಯನವರು, ಶಫಿ ಅಹಮ್ಮದ್ ಅವರು, ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡರು, ಪ್ರತಿಯೊಬ್ಬರು ಇವತ್ತಿಲ್ಲಿಗೆ ಭಾಗವಹಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳಿ ಪಕ್ಷಾತೀತವಾದಂಥ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಕೋರ್ಪಟ್ಟು ನಮಸ್ಕಾರ. ANP की रिपोर्ट।